ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಊಟ ನೋಡ್ರಿ ಬಾಜರ್ ರೋಟಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಸೇವ್ ಟಮಾಟರ್ ಪಲ್ಯ. ನಾ ನ್ಯೂ ಜೆರ್ಸಿಗೆ ಹೋದಾಗ ಅಲ್ಲಿ ತಿಂದಿದ್ನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಈ ರೊಟ್ಟಿಗೆ ತುಪ್ಪ ಹಚ್ಚಿರ್ತಾರ್ರಿ. ಗುಜರಾತ್ ಕಡೆ ಭಾಳ ಫೇಮಸ್ ರೀ ಇದು, ಬಟ್ ನಮ್ಮ ಕಡೆ ಇದಕ್ಕೆ ಸಜ್ಜಿ ರೊಟ್ಟಿ ಅಂತಾರೆ ನೀರಿ. ಸೊ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡೀನಿ. ಒಂದು ಬೊಗಾನ್ಯಾಗ ನೀರು ತಗೋರಿ ಮತ್ತು ಅದಕ್ಕೆ ಎಣ್ಣೆ ಉಪ್ಪ ಹಾಕ್ರಿ. ಅದಕ್ಕೆ ಕೊತ ಕುದಿಯೋ ತನಕ ಬಿಡ್ರಿ. ಆಮೇಲೆ ಅದಕ್ಕೆ ಈ ಬಾಜ್ರಾ ಹಿಟ್ಟು ಹಾಕಿ ಕಟ್ಟಿಗೆ ಚಮಚಿ ತೊಗೊಂಡು ಚಂದ ತಿರ್ಕೋರಿ. ಮತ್ತು ಇದು ಹೆಂಗೆ ನಮ್ಮ ಜೋಳದ ರೊಟ್ಟಿ ಹಚ್ಚಿ ನಾವು ನಾದ್ಕೋತಿಲ್ಲ ಹಂಗೆ ಭಾಳ ನೀರು ಹಾಕಿ ನಾದ್ಕೊಬಿಡ್ರಿ. ಸ್ವಲ್ಪ ನೀರು ಹಾಕಿ ನಾದ್ಕೊಡ್ರಿ ಚಂದಗೆ. ಆಮೇಲೆ ಚಂದಗೆ ಹಿಂಗೆ ಈ ರೊಟ್ಟಿ ಭಾಳ ತೆಳುವಾಗಿ ಬಡ್ಕೋಬೇಡ್ರಿ, ಸ್ವಲ್ಪ ದಪ್ಪಾಗಿ ಇರ್ಲಿದ್ದು ರೊಟ್ಟಿ. ಆಮ್ಯಾಗ ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಚಂದಗೆ ನಮ್ಮ ಜೋಳದ ರೊಟ್ಟಿ ಹೆಂಗೆ ಬೇಸ್ಕೋತಿಲ್ಲ ಹಂಗೆ ಬೇಸ್ಕೋರಿ ಒಂದೆರಡು ಸತಿ. ಆಮೇಲೆ ಅದಾದ್ಮೇಲೆ ಅದ್ರ ಮೇಲೆ ಚಂದಗೆ ತುಪ್ಪ ಹಚ್ಚಿ ಅದನ್ನು ಚಂದಗೆ ಮತ್ತೊಮ್ಮೆ ಬೇಯಿಸ್ರಿ. ನಂದು ಮುಂದಿನ ವಿಡಿಯೋದಾಗ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಸೇವ್ ಟಮಾಟರ್ ಪಲ್ಯ ವಿಡಿಯೋ ಹಾಕ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.